ಈಗ ಸಾಕಷ್ಟು ಜನ ಆ ನಿವೇಶನವನ್ನು ವಾಪಸ್ ಕೊಡಿ ಅಂತೇಳಿ ಸಿ ಎಂ ಸಿದ್ದರಾಮಯ್ಯ ಅವರು ಕೇಳಿದಾಗ 62 ಕೋಟಿ ಆಗ್ತದೆ ಕೊಟ್ಬಿಡಿ ಕೊಡ್ತೇನೆ ಅಂತ ಇದ್ರು. ಈಗ ಯಾವುದೂ ಇಲ್ಲದೆ ಕೊಡ್ತಾ ಇರುವಂಥದ್ದು. ಆದರೆ ಸರ್ ಅವರು ತಾವು ಏನು ಅಪರಾಧ ಕೃತ್ಯ ಮಾಡಿಲ್ಲ, ನಾನು ಕಾನೂನುಬದ್ಧವಾಗಿ ನಿವೇಶನ ಪಡೆದಿದ್ದೀನಿ, ಹಾಗಾಗಿ ವಾಪಸ್ ಕೊಡಬೇಕು ಇವೆಲ್ಲ ಒಂದು ರಾಜ್ಯ ಜನತೆಗೆ ಸುಳ್ಳನ್ನು ಹೇಳ್ಕೊಂಡು ಬಂದರು. ಈಗ ಅವ್ರಿಗೆ ಗೊತ್ತಾಗಿದೆ ನನ್ನ ಸುಳ್ಳು ಹೆಚ್ಚು ಜನ ನಿಲ್ಲಲ್ಲ ಅಂತೇಳಿ. ಸೊ ಈ ಕಡೆಯಿಂದನೇ ನಮ್ಮ ದೇಶದ ಘೋಷವಾಕ್ಯ ಸತ್ಯಮೇವ ಜಯತೆ ಅನ್ನೋದು. ಸುಳ್ಳು ಅನ್ನೋದು ತಾತ್ಕಾಲಿಕವಾಗಿ ವಿಜೃಂಭಿಸುತ್ತೆ ಅಷ್ಟೇ ಹೊರತು ಕೊನೆಗೆ ಜಯ ಸಿಗದೆ ಸತ್ಯಕ್ಕೆ. ಸೊ ಆ ನಿಟ್ಟಿನಲ್ಲಿ ಜಯಕ್ಕೆ ಅವ್ರಿಗೆ ಗೊತ್ತಾಗಿದೆ. ಸೊ ನಾನು ಸುಳ್ಳು ಹೇಳ್ಕೊಂಡು ಜಯ ಸಾಧಿಸೋಕ್ಕಾಗಲ್ಲ ಅಂಥೇಳಿ, ಹಾಗಾಗಿ ಸತ್ಯದ ಇನ್ನು ಹೆಜ್ಜೆನ ಇಡೋದಕ್ಕೆ ಅವರು ಒಪ್ಕೊಂಡು ತಪ್ಪನ ಅರಿವನ್ನು ಮಾಡಿಕೊಂಡು ಈ ಒಂದು ನಿರ್ಧಾರಕ್ಕೆ ಬಂದು ತಮ್ಮ ಪತ್ನಿಯ ಮೂಲಕ ಈ ಒಂದು ನಾಟಕವನ್ನು ಶುರು ಮಾಡಿದೆ. ಈಗ ಮೊದಲು ಅಭಿಷೇಕ್ ಮನು ಸಿಂಘ್ವಿ ಅಂತ ವಕೀಲರನ್ನ ದೆಹಲಿಯಿಂದ ಕರೆಸ್ಕೊಂಡು ಒಂಥರ ನಾಟಕ ಶುರು ಮಾಡಿದ್ರು. ಅದು ಇದಾಗಲಿಲ್ಲ. ಆನಂತರ ತಮ್ಮ ಪಟಾಲಗಳ ಮೂಲಕ ನನ್ನೊಬ್ಬ ಸಮಾಜಘಾತಕ, ನನ್ನೊಬ್ಬ ರೌಡಿ ಹಾಗೆ ಅಂತೇಳಿ ನನ್ನ ಅಪಪ್ರಚಾರ ಮಾಡಿದ್ರು. ಅದು ಕೂಡ ಸಾಬೀತಾಗಲಿಲ್ಲ. ಮತ್ತು ಸುಳ್ಳು ಪ್ರಕರಣ ದಾಖಲೆ ಮಾಡಿ ಅದೆಲ್ಲ ಅರೆಸ್ಟ್ ಮಾಡೋ ಅಷ್ಟು ಪ್ರಯತ್ನ ಪಟ್ಟರು, ಅದು ಕೂಡ ಸಾಬೀತಾಗಲಿಲ್ಲ. ಹಾಗಾಗಿ ಕೊನೆಯ ಪ್ರಯತ್ನವಾಗಿ ಭಾವನಾತ್ಮಕ ಒಂದು ಹಿನ್ನೆಲೆ ಇಟ್ಕೊಂಡು ಅವ್ರು ತಮ್ಮ ಪತ್ನಿಯ ಮೂಲಕ ಈ ನಾಟಕವನ್ನು ಶುರು ಮಾಡಿದೆ ಅನಿಸುತ್ತೆ. ಇದೊಂದು ಹೊಸ ನಾಟಕ ಅನಿಸುತ್ತೆ ತಮಗೆ? ಖಂಡಿತವಲ್ಲ ಸರ್, ನಾಟಕನೇ. ಸೊ ಇವರಿಗೆ ಇವಾಗ ಜ್ಞಾನೋದಯ ಆಯಿತು ಅಂತ ಹೇಳ್ತಾರೆ. ಸೊ ಪ್ರಾರಂಭದಲ್ಲಿ ಯಾಕಾಗಲಿಲ್ಲ, ಹಾಗಾದ್ರೆ ಅವಾಗ ಗೊತ್ತಿಲ್ಲ ಅವ್ರಿಗೆ ತಪ್ಪು ಮಾಡಿದ್ವಿ ಅಂತೇಳಿ. ಇಷ್ಟೆಲ್ಲ ಹೋರಾಟ ಮಾಡಿ ನಾನು ಇಷ್ಟೆಲ್ಲ ಸಾಬೀತುಪಡಿಸೋ ನಂತರ ಅವ್ರಿಗೆ ಮನೆ ಅರಿವಾಗ್ತಾ. ಸೊ ಆತ್ಮಸಾಕ್ಷಿ ಅಂತ ಅವಾಗೆಲ್ಲ ಹೋಗ್ತು ಅವ್ರಿಗೆ. ಇವತ್ತು ಕಂಡು ಬಂದ ಆತ್ಮಸಾಕ್ಷಿ ಪ್ರಾರಂಭಿಕ ದಿನಗಳಲ್ಲಿ ಎಲ್ಲಿ ಕಂಡು ಬರಲಿಲ್ಲ. ಆವಾಗ ಆತ್ಮಸಾಕ್ಷಿ ಗೊತ್ತಲ್ಲ ನಾವು ತಪ್ಪು ಮಾಡಿದ್ದೀವಿ ಅಂತೇಳಿ. ಸೊ ನಾನು ಇಷ್ಟೆಲ್ಲ ಹೋರಾಟ ಮಾಡಿ ಒಂದು ಉಚ್ಚ ನ್ಯಾಯಾಲಯದಲ್ಲಿ ಮತ್ತು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಸಾಬೀತುಪಡಿಸಿದ ನಂತರ ಮತ್ತು ಇಡಿಲಿ ಪ್ರಕರಣ ದಾಖಲಾಗಿದೆ ಅನ್ನೋ ವಿಷಯ ಗೊತ್ತಾದ ನಂತರ ಇದಕ್ಕಿಂತ ಅವ್ರಿಗೆ ಆತ್ಮಸಾಕ್ಷಿ ಜಾಗೃತಿ ಆಯಿತು ಅಂದರೆ ನೀವೇ ಯೋಚನೆ ಮಾಡಬೇಕು. ಹಿಂದೆ ದುಬಾರಿ ವಾಚ್ ಪ್ರಕರಣದಲ್ಲೂ ಇದೇ ಥರ ಆಗಿತ್ತು. ಸೊ ವಾಚನ್ನು ವಾಪಸ್ ಕೊಟ್ಟರು, ಸಾಕಷ್ಟು ಸದ್ದು ಮಾಡಿದಂಥದ್ದು ಹಾಗೆ ತಣ್ಣಗಾಯಿತು. ಈ ವಿಚಾರದಲ್ಲೂ ಆ ರೀತಿ ಆಗುತ್ತೆ ಅಂತನಾ? ಬಹುಶಃ ಅವರು ಅದೇ ಲೆಕ್ಕಾಚಾರ ಇಟ್ಕೊಂಡು ಸೈಟ್ಗಳು ವಾಪಸ್ ಕೊಡಿಸಿದ್ರು ಸರ್. ಆದರೆ ನಾನಂತೂ ನನ್ನ ಹೋರಾಟ ನಿಲ್ಲಿಸಲ್ಲ. ಅವ್ರು ಏನು ಅಪರಾಧ ಕೃತ್ಯ ಮಾಡಿದರೆ ಅದಕ್ಕೆ ಶಿಕ್ಷೆ ಕೊಡಿಸ್ಲೇಬೇಕು. ಯಾಕಂದರೆ ನಾನು ಈಗ ಇದೇ ಅಂತ ಸುಮ್ಮನೆ ಆಗ್ಬಿಟ್ರೆ ಆಗುತ್ತೆ. ನಾವು ಈ ಥರ ತಪ್ಪು ಮಾಡ್ಬೋದು, ಸಿಗಾಕೊಂಡಾಗ ಈ ಥರ ವಾಪಸ್ ಕೊಡುವಂಥ ಮಾಡಿ ನಾಟಕಗಳು ಮಾಡಿ ಶಿಕ್ಷಣ ತಪ್ಪಿಸ್ಕೋಬೋದು ಅನ್ನೋದು ಧೈರ್ಯ ಮತ್ತಷ್ಟು ಜಾಸ್ತಿ ಕೊಟ್ಟಂಗಾಗತ್ತೆ. ಹಾಗಾಗಿ ಏನು ತಪ್ಪು ಮಾಡ್ರೆ ಅವ್ರಿಗೆ ಶಿಕ್ಷೆ ಕೊಡೋವರೆಗೂ ನಾನು ಹೋರಾಟವನ್ನು ಮುಂದುವರಿಸೋದು. ಸಿದ್ದರಾಮಯ್ಯ ಏನು ಒತ್ತಾಯಿಸ್ತೀರಾ? ಈಗ 14 ಅವ್ರ ಪತ್ನಿನೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೀವು ಕಳೆದ 3 ತಿಂಗಳಿಂದ ರಾಜ್ಯದ ಸುಳ್ಳು ಹೇಳ್ಕೊಂಡು ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ಇದ್ದಂಥ ಪಾವಿತ್ರತೆಗೆ ಒಂದು ಧಕ್ಕೆನ ತಂದಿದ್ದಾರೆ. ದಯವಿಟ್ಟು ಈಗಲಾದರೂ ಕೂಡ ಈಗ ನೀವು ಹೇಗೆ ಸತ್ಯನ ಒಪ್ಕೊಂಡು ನಿಮ್ಮ ಪತ್ನಿಯ ಮುಖಾಂತರ ನಿವೇಶನ ವಾಪಸ್ ಕೊಡ್ತಿದ್ದೀರಾ. ಸೊ ಈಗಲೂ ಕೂಡ ಈ ಸ್ಥಾನದಲ್ಲಿ ಮುಂದುವರಿಯೋಕ್ಕೆ ನನಗೆ ಅರ್ಹತೆ ಇಲ್ಲ ಅನ್ನೋ ಸತ್ಯನ, ಅಂದರೆ ನೈತಿಕತೆ ಇಲ್ಲ ಅನ್ನೋ ಸತ್ಯನ ಒಪ್ಕೊಂಡು ದಯವಿಟ್ಟು ರಾಜ್ಯವನ್ನು ಕೊಟ್ಟು ಈ ರಾಜ್ಯದ ಅವನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರ್ತಕ್ಕಂಥ ಘನತೆ ಒಂದು ಪಾವಿತ್ರತೆಗೆ ಧಕ್ಕೆ ತೆರದಲ್ಲಿ ನಡ್ಕೊಳ್ಳಿ ಅಂತೇಳಿ ಮನವಿ ಮಾಡ್ಕೊಳ್ತೀನಿ. ಈಗ ಅವರೇನೋ ನಾವು ಸೈಟ್ನ ಕೊಡ್ತೇವೆ ವಾಪಸ್ ಅಂತ ಇದ್ದಾರೆ. ನಗರಾಭಿವೃದ್ಧಿ ಪ್ರಾಧಿಕಾರದವರು ಅದನ್ನ ವಾಪಸ್ ತೆಗೆದುಕೊಳ್ಳಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ ಅಂತ? ಖಂಡಿತವಾಗ್ಲೂ ಅವಕಾಶ ಇದೆ ಸರ್. ಸೊ ಅವ್ರು ವಾಪಸ್ ಕೊಟ್ಟಾಗ ಅದು ಮೂಢ ಆಸ್ತಿ. ಆ ಮೂಢ ಆಸ್ತಿನ ಅವ್ರು ಕೊಡೋಕ್ಕಿಂತ ಮುಂಚೆ ಅವರು ವಾಪಸ್ ತಗೊಳ್ಬೇಕಿತ್ತು. ಆ ಪ್ರಯತ್ನ ಮಾಡದೇ ಇದ್ದರು ಅಧಿಕಾರಿಗಳು. ಈಗ ಅವ್ರು ವಾಪಸ್ ಕೊಡ್ತೀನಿ ತಗೊಳ್ಳಲ್ಲ ಅಂತಂದರೆ ಅದು ಕೂಡ ಒಂದು ಅಪರಾಧ ಆಗುತ್ತೆ. ಸೊ ಈಗಾಗಲೇ ಒಂದು ರೀತಿ ಅಪರಾಧ ಮಾಡಿದರೆ ಅವ್ರು ಕೊಟ್ಟ ನಿವೇಶನ ವಾಪಸ್ ತಗೊಳ್ಳಲ್ಲ ಅಂತಂದರೆ ಅದೊಂದು ರೀತಿಯ ಅಪರಾಧ ಕೃತ್ಯ ಆಗುತ್ತೆ. ತನಿಖೆ ಹಂತದಲ್ಲಿ ತೆಗೆದುಕೊಳ್ಬೋದು ಅವರು ಅಂತ? ತಗೊಳ್ಬೋದು ಸರ್, ಅದಕ್ಕೆ ತನಿಖೆಗೆ ಯಾವುದೇ ಸಂಬಂಧ ಇಲ್ಲ. ಅದೇ